ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ MBBS ಮತ್ತು BDS ಮಾಪಪ್ ರೌಂಡು ಫೈನಲ್ ರಿಸಲ್ಟ್ ಇನ್ನೂ ಬಂದಿಲ್ಲ. ಕೋರ್ಟಲ್ಲಿ ಕೇಸ್ ನಡೆಯುತ್ತಿರೋ ಕಾರಣದಿಂದ ನಾಳೆ ಇನ್ನೊಂದು ಹಿಯರಿಂಗ್ ಇದೆ. ಸೊ ಫೈನಲ್ ಆಗಿ ಜಡ್ಜ್ಮೆಂಟ್ ಬರಲಿ ಅಂತ ಎಲ್ಲರೂ ನಾವು ವೇಟ್ ಮಾಡ್ತಿದ್ದೀವಿ. ಟೆನ್ಷನ್ ತೊಗೋಬೇಡಿ. ಒಂದು ವಿಷಯ ಏನು ಹೇಳ್ಬೋದು ಅಂದರೆ, ನಾವು ಸಾಮಾನ್ಯ ಜನರಾಗಿ ಈ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ಟೆನ್ಷನ್ ತೊಗೋಬೇಡಿ, ಧೈರ್ಯವಾಗಿರಿ. ಸೀಟ್ ಸಿಗೋ ಹಾಗಿದ್ರೆ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಬಟ್ ಎಲ್ಲರಿಗೂ ನ್ಯಾಯಯುತವಾಗಿ ಸೀಟ್ ಸಿಗಬೇಕು ಅಂತ ಈ ಒಂದು ಪ್ರೊಸೀಜರ್ ನಡೀತಾ ಇದೆ. ಸೊ ಇದರ ಮಧ್ಯದಲ್ಲಿ ತುಂಬ ಜನರಿಗೆ ಒಂದು ಡೌಟ್ ಇದೆ, ನಮಗೆ ರೀಫಂಡ್ ಯಾವಾಗ ಬರುತ್ತೆ, ಎಕ್ಸೆಸ್ ಫೀಸ್ ಇರೋಗೂ ಮತ್ತು ಯಾವುದು ಫೀಸು ಸೀಟ್ ಸಿಕ್ಕಿಲ್ಲಲ್ಲ ಅವರಿಗೆ ರಿಫಂಡ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರು. ಸೊ ಈ ವಿಡಿಯೋ ನಾನು ಅವ್ರಿಗೆ ಸ್ಟೂಡೆಂಟ್ಸ್ಗೆ ಸಲುವಾಗಿ ಮಾಡ್ತಿದ್ದೇನೆ. ನಿಮಗೆ ನಾನು 2024 ಮತ್ತು 2023 ಯಾವಾಗ ಮಾಪಪ್ ರೌಂಡ್ ಆಯಿತು ಮತ್ತು ಯಾವಾಗ ಸ್ಟೇ ವೇಕೆನ್ಸಿ ರೌಂಡ್, ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡ್ ಆಯಿತು ಮತ್ತು ಯಾವಾಗ ರೀಫಂಡ್ ಲಿಂಕನ್ನು ಕೊಟ್ಟು ಯಾವಾಗ ಸ್ಟೂಡೆಂಟ್ಸಿಗೆ ಫೀನ ರೀಫಂಡ್ ಮಾಡಿದರು ಅನ್ನೋದ್ರ ಬಗ್ಗೆ ಒಂದು ರೆಫರೆನ್ಸ್ ಆಗಿಟ್ಟುಕೊಂಡು ಹೇಳಿ ಈ ವರ್ಷ ಯಾವಾಗ ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕಡೆವರೆಗೂ ನೋಡಿ, ಮಿಸ್ ಮಾಡಿದೆ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಸ್ಟಾರ್ಟ್ ಮಾಡಿ ಬನ್ನಿ. ಇದು 2024 ನಾನು ತೋರಿಸ್ತಾ ಇರೋದು. 2024 ನೀವು ನೋಡ್ಬೋದು, ನೋಟ್ ರಿಗಾರ್ಡಿಂಗ್ ದ, ಇಲ್ಲಿದೆ ನೋಡಿ, ರಿಗಾರ್ಡಿಂಗ್ ಪೇಮೆಂಟ್ ಆಫ್ ಮೆಡಿಕಲ್ ಆರ್ ಡೆಂಟಲ್ ಕೋರ್ಸ್ ಫೀ ಡೆಪಾಸಿಟ್ ಅಂತಿದೆಯಲ್ಲ, ಇದನ್ನು ಓಪನ್ ಮಾಡಿದಾಗ ಇದು ಡೇಟ್ ನೋಟಿಸ್ ಬಂದಿದ್ದು 21/11/2024 ನವಂಬರಲ್ಲಿ. ಇಟ್ ವಾಸ್ ಇನ್ಫಾರ್ಮ್ ಟು ಸ್ಟೂಡೆಂಟ್ಸ್ ದಟ್ ಕ್ಯಾಂಡಿಡೇಟ್ಸ್ ಹೂ ಆಲ್ರೆಡಿ ಪೇಡ್ ದ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಆ್ಯಂಡ್ ಡಿಡ್ ನಾಟ್ ಗೆಟ್ ಎನಿ ಮೆಡಿಕಲ್ ಸೀಟ್ ನೀಡ್ ನಾಟ್ ಪೇ ದ ಫೀ ಒನ್ಸ್ ಅಗೇನ್. ಆ ಟೈಮಲ್ಲಿ ಹೇಳಿದರು, ಯಾರಿಗೆ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಕೊಟ್ಟಿದ್ರಲ್ಲ ಅವರು ಮತ್ತೆ ಈಗ ಸ್ಟೇ ವೇಕೆನ್ಸಿಯಲ್ಲಿ ಬರಲಿಕ್ಕೆ ಮತ್ತೆ ಕೋರ್ಸ್ ಫೀ ಡೆಪಾಸಿಟ್ನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಬಟ್ ಮೆನಿ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಬೀನ್ ಅಲಾಟೆಡ್ ಮೆಡಿಕಲ್ ಸೀಟ್ಸ್ ಆರ್ ರಿಕ್ವೆಸ್ಟಿಂಗ್ ಟು ರೀಫಂಡ್ ದ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಆ್ಯಂಡ್ ಕಾಸ್ಟ್ ಡೆಪಾಸಿಟ್ amount to pay the fees for MCC counseling. To facilitate such students, medical course fee deposit and caution deposit amount have been refunded to their account on 21 November 2024 ಅಂತ ಹೇಳಿದ್ದಾರೆ. ಅಂದರೆ ನಿಮ್ದು ಯಾವುದು ಅಪ್ಲಿಕೇಶನ್ ಫಾರ್ಮ್ ತುಂಬೋ ಟೈಮಲ್ಲಿ, KCET ಟೈಮಲ್ಲಿ ನೀವು ಯಾವುದೋ ಒಂದು ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಏನು ಭರ್ತಿ ಮಾಡಿರ್ತೀರಲ್ಲ ಅದರ ಒಂದು ಡೀಟೇಲ್ಸ್ ಮೇಲೆ ಅದೇ ಒಂದು IFSC ಕೋಡ್ ಮತ್ತು ಅದೇ ಬ್ಯಾಂಕ್ ಡೀಟೇಲ್ಸಿಗೆ ನಿಮಗೆ ನೀವು ಏನು ಎಕ್ಸ್ಟ್ರಾ ಫೀಸ್ ಅಥವಾ ಏನು ಕಾಷನ್ ಡೆಪಾಸಿಟ್ ಇರುತ್ತಲ್ಲ, ಮೆಡಿಕಲ್ ಕಾಷನ್ ಡೆಪಾಸಿಟ್, ಅದನ್ನು ರಿಫಂಡ್ ಮಾಡಲಾಗುತ್ತೆ. ಯಾವುದು 2024 21 ನವಂಬರ್ಗೆ ಮಾಡಿದ್ದಾರೆ. ಆ ಟೈಮಲ್ಲಿ ಮಾಪಪ್ ಫೈನಲ್ ರಿಸಲ್ಟ್ ಬಂದಿದ್ದಿಲ್ಲ, ನೀವು ನೋಡ್ಬೋದು 18 ಅಕ್ಟೋಬರ್ 2024 ಬಂದುಬಿಟ್ಟಿದೆ. ಮತ್ತು ಸ್ಟ್ರೇ ವೇಕೆನ್ಸಿ 24 ಅಕ್ಟೋಬರ್ 2024 27 ಅಕ್ಟೋಬರ್ 2024 ಬಂದುಬಿಡ್ತು. ಸೊ ರೀಫಂಡ್ನ ತುಂಬ ಜಲ್ದಿ ಆಗಿಬಿಡ್ತು. ಲಾಸ್ಟ್ ಇಯರ್ 21/11/2024 ನಮ್ದಾಗಲೇ ಇವತ್ತು 2ನೇ ತಾರೀಕು 2 ನವಂಬರ್ 2025, ಆದರೂ ಕೂಡ ಇನ್ನೂ ಮಾಪಪ್ ರೌಂಡ್ ಆಗಿಲ್ಲ. ಇನ್ನೂ ಮಾಪಪ್ ರೌಂಡ್ ಆಗಬೇಕು, ಅದಾದಮೇಲೆ ಸ್ಟೇ ವೇಕೆನ್ಸಿ ರೌಂಡ್ ಆಗಬೇಕು. ಸ್ಟೇ ವೇಕೆನ್ಸಿ ರೌಂಡ್ ಆದಮೇಲೆ ಕೂಡ ಇನ್ನೂ ಸೀಟ್ಸ್ ಉಳಿದಿದ್ದರೆ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಮಾಡ್ತಾರೆ. ಲಾಸ್ಟ್ ಇಯರ್ ಮಾಡಿದ್ರು ಅದನ್ನು 2024 ಆ ಥರ ಉಳಿದಿದ್ರೆ ಅದನ್ನು ಮಾಡ್ತಾರೆ. ಅದಾದಮೇಲೆ ಏನು ರೀಫಂಡ್ ಲಿಂಕನ್ನು ಕೊಡ್ತಾರೆ. ಇದು ಸ್ಪೆಷಲಿ ಅಂಡರ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಗ್ರೌಂಡಲ್ಲಿ ಇದನ್ನು ಕೊಟ್ಟಿದ್ದು, ರೀಫಂಡ್ ಮಾಡಿದ್ದು. ಸೊ 2023 ನೋಡೋಣ. ಈಗ 2024 ಅಂತ ನಿಮ್ಗೆ ಗೊತ್ತಾಯಿತು. 2023 ನೋಡೋ ಹಾಗಿದ್ರೆ ಇಲ್ಲಿ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂತ ಬಂದು ನೀಟ್ UG 2023 ಅಂತ ಹೊಡೆದಾಗ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ನೋಟಿಫಿಕೇಷನ್, ಇಲ್ಲಿ ನೋಡ್ಬೋದು ನೀವು UG NEET 2023 notification for candidates who are eligible for refund of caution deposit but entered wrong account details is given below ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ಯಾಂಡಿಡೇಟ್ಸ್ಗಳನ್ನು ಈ ಒಂದು ನೋಟಿಸ್ ಬಂದಿದ್ದು ನೀವು ನೋಡ್ಬೋದು 22 ಡಿಸೆಂಬರ್ 2023. ಸೊ ಇದೆಲ್ಲ ಯಾವುದಕ್ಕಂದ್ರೆ ಇದು ಆ್ಯಕ್ಚುಲಿ ಇದೇ ಐಡಿಯಲ್ ಇಯರ್ 2023 ಏನಿದೆಯಲ್ಲ, ಎಲ್ಲ ರೌಂಡ್ಸ್ ಆದಮೇಲೆ ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಮಾಪಪ್ ರೌಂಡ್ ಆಯಿತು, ಸ್ಟೇ ವೇಕೆನ್ಸಿ ಆಯಿತು, ಸ್ಪೆಷಲ್ ಸ್ಟೇ ವೇಕೆನ್ಸಿ ಆಯಿತು, ಆಮೇಲೆ GR ಮೆಡಿಕಲ್ ಕಾಲೇಜ್ ಸ್ವಲ್ಪ ಇಶ್ಯೂ ಆಗಿತ್ತು, ಅದು ಕೂಡ ಆದಮೇಲೆ ಫೈನಲ್ ಆಗಿ ಇದನ್ನು ನೋಟಿಸ್ ಬಿಟ್ಟಿದ್ದು. ಈ ವರ್ಷವೂ ಇದೇ ಥರ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. 2024 ಏನಿತ್ತಲ್ಲ, ಇದು ಸ್ವಲ್ಪ ಸ್ಪೆಷಲ್ ಕಂಡೀಷನ್, ಅದು ಸ್ಪೆಷಲ್ ಸರ್ಕಮ್ಸ್ಟೆನ್ಸ್. ಇದು ಇಲ್ಲೇನು ಹೇಳಿದ್ದಾರೆ ಅಂದರೆ, ಪ್ರೊವೈಡಿಂಗ್ ಬ್ಯಾಂಕ್ ಡೀಟೇಲ್ಸ್ ಥ್ರೂ ಆನ್ಲೈನ್ ಬೈ UG CET and UG NEET 2023 candidates who are eligible to get refund of fees directly to the bank account mentioned in the application form is in progress. ನಾನೇನು ಹೇಳಿದ್ನಲ್ಲ, ಅಪ್ಲಿಕೇಶನ್ ಫಾರ್ಮ್ ಭರ್ತಿ ಮಾಡುವಾಗ ಯಾವುದು ಮೇಲ್ ID ಕೊಟ್ಟಿರ್ತಾರಲ್ಲ, ಅದಕ್ಕೆ ಅದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ, ಅದಕ್ಕೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಟು ದ UG CET and UG NEET 2023 candidates who are eligible to get refund as per rules who have cancelled their
seats or paid excess fee or deposited the caution fee amount. The list of candidates who have not given the correct bank details is hosted on the KE website, and such candidates are informed to use their correct bank details through online by using their user ID and password on or before 31/12/2023 ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ನೋಟಿಸ್ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಇನ್ಕರೆಕ್ಟ್ ನಂಬರ್ ಆಫ್ ಡೀಟೇಲ್ಸ್ 9/2/2024 ಬಂತು. ಸೊ ಇನ್ನೊಂದು ಅಂದರೆ ರಿಫಂಡ್ ಲಿಂಕ್ ಹೂ ಆರ್ ಎಲಿಜಿಬಲ್ ಫಾರ್ ರಿಫಂಡ್ ಅಂತ ಕೊಟ್ಟಿದ್ದಾರೆ. ಈ ಲಿಂಕ್ ಎಲ್ಲಿದೆ ಅಂದರೆ ಇಲ್ಲಿಲ್ಲ, ಅದು ಅಡಿಷ್ನಲ್ ರಿಫಂಡ್ ಕ್ಯಾಂಡಿಡೇಟ್ಸ್ ಅಂತ ಬಂತು. ಇದು ಅಲ್ಲ, ಯಾರು ಸರಿ ಇತ್ತಲ್ಲ ಅವರಿಗೆ ಡೈರೆಕ್ಟಾಗಿ ರಿಫಂಡ್ ಆಗಿಬಿಟ್ಟಿತ್ತು. ಯಾರಿಗೂ ಪ್ರಾಬ್ಲಮ್ ಇತ್ತಲ್ಲ ಅವ್ರದ್ದು ಇನ್ಕರೆಕ್ಟೆಡ್ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿವ್ರಿಗೆ ಇಲ್ಲಿ ನೋಡ್ಬೋದು ನೀವು ಫೀಸ್ ರಿಫಂಡ್ ಅಂತ ಬರುತ್ತೆ. ಈ ಫೀಸ್ ರಿಫಂಡ್ ಅಂತ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು UGNE 2023 ರಿಫಂಡ್ ಲಿಂಕ್ ಹೂ ಆರ್ ಎಲಿಜಿಬಲ್ ಫಾರ್ ಯಾವುದು ಇದು ರಿಫಂಡ್ ಲಿಂಕ್ ಹೂ ಆರ್ ಎಲಿಜಿಬಲ್ ಫಾರ್ ರಿಫಂಡ್ ಅಂತ ಮೆಡಿಕಲ್ ಆರ್ ಡೆಂಟಲ್ ಆರ್ ಆಯುಷ್ ಇದರೊಳಗೆ ಎಲ್ಲ ಬಂದ್ಬಿಡ್ತು. ಮೆಡಿಕಲ್ ಅಂದರೆ MBBS BDS ಆಯುಷ್ ಬಂತು, ಮತ್ತು ಡೆಂಟಲ್ ಮತ್ತು PGET ಕೂಡ ಇಲ್ಲಿ ಸೇರಿಸಿದ್ರು. PGET ಅಂದರೆ ಯಾರು MD ಮತ್ತು MS MBBS ಆದಮೇಲೆ MD MS ಅದು ಕೊಡ್ತಾರಲ್ಲ ಅವ್ರದ್ದು ಕೂಡ ಎಕ್ಸೆಸ್ ಫೀಸ್ ಮತ್ತು ರಿಫಂಡ್ ಡೆಪಾಸಿಟ್ ಯಾವುದಾದ್ರೂ ಇದ್ದರೆ ಸೀಟ್ ಸಿಗಲಾರ್ದೆ ಕಾಷನ್ ಡೆಪಾಸಿಟ್ ಕಟ್ಟಿರ್ತಾರಲ್ಲ ಅದು ಕೂಡ ಇದೇ ಟೈಮಲ್ಲಿ ಬಂದಿತ್ತು. ಸೊ 2023 ನೋಡೋದು ಹಾಗಿದ್ರೆ ಮಾಪಪ್ ರೌಂಡ್ ಫೈನಲ್ ರಿಸಲ್ಟ್ ಬಂದಿದ್ದು 22 ಸೆಪ್ಟೆಂಬರ್ 2023 ಬಂದಿತ್ತು. ಸ್ಟ್ರೇ ವೇಕೆನ್ಸಿ ರೌಂಡ್ ರಿಸಲ್ಟ್ ಬಂದಿದ್ದು 29 ಸೆಪ್ಟೆಂಬರ್ 2023 ಮತ್ತು ರಿಫಂಡ್ ಕೊಟ್ಟಿದ್ದು 9 ಫೆಬ್ರವರಿ 2024. ಯೂಶ್ವಲಿ ಇಷ್ಟು ಗ್ಯಾಪ್ ಇದ್ದೇ ಇರುತ್ತೆ. ಇಷ್ಟು ಗ್ಯಾಪ್ ಇರೋ ಕಾರಣದಿಂದ ಎಷ್ಟು ಸೆಪ್ಟೆಂಬರ್ ಅಂದರೆ ಫುಲ್ ಸೆಪ್ಟೆಂಬರ್ ತಿಂಗಳಾಗಿತ್ತು. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ 4 ತಿಂಗಳು 4 ಮಂತ್ಸ್ ಯೂಶ್ವಲಿ ಗ್ಯಾಪ್ ಬಂದೇ ಬರುತ್ತೆ. ಗ್ಯಾಪ್ ಬಂದಮೇಲೆ ಯೂಶ್ವಲಿ ಫೈನಲ್ ಆಗಿ ರಿಫಂಡ್ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಈ ವರ್ಷ ನಾವು ಬೈ ಎಂಡ್ ಆಫ್ ದ ನವಂಬರ್ ಅಂತ ಕನ್ಸಿಡರ್ ಮಾಡಿದರು. ಆದಷ್ಟು ಬೇಗ ಎಲ್ಲ ಆಗಿ ಮಾಪಪ್ ರೌಂಡ್ ಆಗಿ ಸ್ಟ್ರೇ ವೇಕೆನ್ಸಿ ರೌಂಡ್ ಆಗಿ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ಇಫ್ ಇದ್ದರೆ ಯೂಶ್ವಲಿ ಇರಲ್ಲ. ಸ್ಟ್ರೇ ವೇಕೆನ್ಸಿ ಇಫ್ ಸೀಟ್ ಉಳಿದಿದ್ದರೆ ಸ್ಟ್ರೇ ವೇಕೆನ್ಸಿ ರೌಂಡ್ ಆದಮೇಲೆ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಆಗಿದ್ದರೆ ಆವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಸೆಂಬರ್ 1 ಅಂತ ಹಿಡಿಯೋಣ. ಫಸ್ಟ್ ಡಿಸೆಂಬರಿಗೆ ನಮ್ಮದೆಲ್ಲ ಪ್ರೊಸೀಜರ್ ಮುಗಿದಿದ್ರು ಕೂಡ ಫಸ್ಟ್ ಡಿಸೆಂಬರಿಂದ 4 ಮಂತ್ಸ್ ಅಂತ ಹೇಳಿದ್ರು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕ ಆಗದಿದ್ರು, ಅಥವಾ ಅಟ್ಲೀಸ್ಟ್ ಬೈ ಫೆಬ್ರವರಿ, ಮಾರ್ಚ್ ಆರ್ ಏಪ್ರಿಲ್ ಇಷ್ಟು ಯಾವುದಾದ್ರು ಒಂದರಲ್ಲಿ ನಿಮಗೆ KE ವೆಬ್ಸೈಟಲ್ಲಿ ಸ್ವಲ್ಪ ನೋಡ್ತಾ ಇರಬೇಕು. ನಿಮ್ಮದು ಎಲ್ಲ ಇನ್ಫಾರ್ಮೇಷನ್ ಸರಿಯಾಗಿದ್ದರೆ ಡೈರೆಕ್ಟ್ಲಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಇಫ್ ಏನಾದರೂ ಇನ್ಕರೆಕ್ಟ್ ಡೀಟೇಲ್ಸ್ ಏನಾದರೂ ಕೊಟ್ಟಿದ್ದರೆ ಅವರು ಮತ್ತೆ ಇನ್ನೊಂದು ನಿಮಗೆ ಲಿಂಕನ್ನು ಕೊಡ್ತಾರೆ. ಆಗಲ್ಲ ನಾನು ತೋರಿಸಿದ್ನಲ್ಲ ಆ ಲಿಂಕಲ್ಲಿ ಹೋಗಿ ನಿಮ್ಮದು ಕರೆಕ್ಟ್ ಎಕ್ಸಾಕ್ಟ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, IFSC ಕೋಡ್, ಅಕೌಂಟ್ ನಂಬರ್ ಎಲ್ಲ ಕೊಟ್ಟ ಮೇಲೆ ನಿಮಗೆ ಡೈರೆಕ್ಟಾಗಿ ಅದು ಅಮೌಂಟು ರಿಫಂಡ್ ಆಗುತ್ತೆ. ಸೊ ಇಷ್ಟು ಐ ಥಿಂಕ್ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಮತ್ತೆ ಇನ್ನೊಮ್ಮೆ ಡೌಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ನೋಡಿ. ಸೊ ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಇಷ್ಟು ಹೇಳಬೇಕಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಇನ್ನೂ ವಿಡಿಯೋ ಯಾರು ಶೇರ್ ಮಾಡಿಲ್ಲ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.